ಎಸ್ ಈ ಪ್ರಕರಣದಲ್ಲಿ ಒಂದು ಸೀರಿಯಸ್ ಆಗಿ ನಾವು ಗಮನಿಸೋದಾದರೆ ಮಗು ಪೋಷಕರು ಅವ್ರು ಹೇಳೋ ಒಂದು ಸ್ಟೇಟ್ಮೆಂಟ್ ಒಂದು ಕಡೆ, ಸೋನು ಅವ್ರು ಹೇಳ್ತಿರುವಂಥ ಸ್ಟೇಟ್ಮೆಂಟ್ ಒಂದು ಕಡೆ. ಬಟ್ CWC ಅಧಿಕಾರಿಗಳು FIR ಅಥವಾ ಅವ್ರ ದೂರಲ್ಲಿ ತುಂಬ ಸೀರಿಯಸ್ ಅಲಿಗೇಷನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೋನೋಡು ಲೀಗಲ್ ಪ್ರಕಾರ ನಾನು ದತ್ತು ತಗೊಳ್ತೀನಿ ಅಂತ ಮೆನ್ಷನ್ ಮಾಡಿರೋ ವಿಡಿಯೋ ನಮ್ಮ ಹತ್ರ ಇದೆ. ಮಗುಗೆ ಅಂದರೆ ವ್ಯಾವಹಾರಿಕ ದೃಷ್ಟಿಯಿಂದ ಮಗುನ ಬಳಸ್ಕೊಳ್ತಾ ಇದ್ದಾರೋ ಅಂತ ಒಂದು ಅನುಮಾನ ಇದೆ. ಈ ರೀತಿ ಒಂದಿಷ್ಟು ಸೀರಿಯಸ್ ಪಾಯಿಂಟ್ಸ್ನ ಅವರು CWC ಅಧಿಕಾರಿಗಳು ಗಂಭೀರವಾಗಿ ಹೇಳ್ತಿರೋವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತಾರೆ? FIR ಕಾಪಿ ನಾನು ಓದಿದೆ. ನಾನೊಬ್ಬ ಲೇಮನ್, ನನಗೆ ಅಷ್ಟೊಂದು ಕಾನೂನು ಗೊತ್ತಿಲ್ಲ. ಇಂಟ್ರೆಸ್ಟ್ಗೆ ಒಂದಷ್ಟು ವೀಡಿಯೋಸ್ಗಳು ನೋಡ್ತೀನಿ, ತಿಳ್ಕೊತೀನಿ. ನಾನೊಂದು ಲೇಮನ್ ಟರ್ಮ್ಸಲ್ಲಿ ಹೇಳ್ತೀನಿ. ಮೊದಲನೇ ಪಾಯಿಂಟ್ ಏನಿದೆ, ದತ್ತು ತಗೊಳ್ಳೋ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ, ಲೀಗಲಾಗಿ ನಡೆದಿಲ್ಲ ಅಂತ. ಸೊ ದತ್ತು ತೊಗೊಂಡಿಲ್ಲ ಅಂತ ಅರ್ಥ ಅಲ್ವಾ? ದತ್ತು ಪ್ರಕ್ರಿಯೆ ಲೀಗಲಾಗಿ ನಡೆದಿಲ್ಲ ಅಂದರೆ ದತ್ತು ಪ್ರೋಸೆಸ್ ಆಗಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್ಗಳೇನಿದೆ, ದತ್ತು ತೊಗೊಂಡಿರೋ ಈ ಸೆಕ್ಷನ್ ಪ್ರಕಾರ ದತ್ತು ತೊಗೊಂಡಿರೋ ಮಗುನ TVಯಲ್ಲಿ ತೋರಿಸ್ಬಾರ್ದು, ಇದ್ರ ಪ್ರಕಾರ ದತ್ತು ತೊಗೊಂಡಿರೋ ಮಗುನ ಈ ರೀತಿ ನಡೆಸ್ಕೊಬೇಕು. ದತ್ತುನೇ ತೊಗೊಂಡಿಲ್ಲ ಅಂದರೆ ಅದು ಯಾವುದು ರಿಲೆವೆನ್ಸ್ ಅಲ್ವಲ್ಲ, ಅದು ಎಲ್ಲ ಬೇಸ್ಲೆಸ್ ಅಲ್ವಾ? ಇವಾಗ ಸೋನು ಬೇರೆ ಏನೋ ಅಪ್ಲಿಕೇಶನ್ನ ಫೋರ್ಜರಿ ಮಾಡಿ ಹೆಂಗೋ ಮಾಡಿ ದತ್ತು ತೊಗೊಂಡು ಮಗುನ ಮಿಸ್ಯೂಸ್ ಮಾಡ್ಕೊತಾ ಇದ್ದರೆ ಮೇ ಬಿ ಇಟ್ ಈಸ್ ಟ್ರೂ, ಅದು ಸತ್ಯ. ಬಟ್ ಆ ಥರ ಯಾವುದೂ ನಡೆದಿಲ್ಲ. ಆ್ಯಂಡ್ ಇನ್ನೊಂದು ನಾನು ಏನು ಹೇಳಕ್ಕೆ ಬರ್ತೀನಿ, ಈ ಲಾ ಆ್ಯಂಡ್ ಇದು ಅಂತ ಬಂದಾಗ ನಾನು ಎಲ್ಲರ ಹತ್ರ ಯಾವಾಗಲೂ ಅಪೀಲ್ ಮಾಡ್ಕೊತೀನಿ ದಟ್ ಪ್ಲೀಸ್ ನೀವೇ ಕ್ಯಾಂಗ್ರೂ ಕೋರ್ಟ್ ಆಗಬೇಡಿ, ನೀವೇ ಜಡ್ಜ್ಗಳಾಗಬೇಡಿ, ಕೋರ್ಟ್ ಡಿಸಿಷನ್ವರೆಗೂ ವೆಯ್ಟ್ ಮಾಡಿ. ಯಾಕಂದರೆ ಒಬ್ಬರು ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತೀರಾ. ಮೀಡಿಯಾ ಅಂದರೆ ನ್ಯೂಸ್ ಅಲ್ಲ. ಮೀಡಿಯಾ ಹೆಂಗೆ, ನಾವು ಗಾಳಿ ಹೆಂಗೋ ನೀರು ಹೆಂಗೋ ಮೀಡಿಯಾ ಹಾಗೆ. ಮೀಡಿಯಾ ಇಸ್ ಲೈಕ್ ದಟ್. ಇಟ್ಸ್ ಅ ವೇ ಆಫ್, ಇಟ್ಸ್ ಅ ಮೀಡಿಯಮ್. ಅಲ್ಲಿ ನೀವು ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿಬಿಟ್ರೆ ನಾಳೆ ಏನಂತ ಮಾಡ್ತಾರೆ ಆ ಜನರು. ಆ್ಯಂಡ್ ಹೆಂಗೇನು ಮೈನಸ್ ಹೇಳಬಾರ್ದು, ನಾನು ಮೈನಸ್ ಹೇಳಬಾರ್ದು ಅಂತ ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಅದೇ ಥರ ನನಗೆ ಈ ಕೇಸಲ್ಲಿ ಪರ್ಸ್ನಲ್ ಆಗಿ ಪ್ಲಸ್ ಏನೇನು ಅಂತ ಗೊತ್ತು. ಯಾರ್ಯಾರು ಎಷ್ಟು ಚೆನ್ನಾಗಿ ಸಮಾಜ ಸೇವೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಹೋರಾಟಗಳು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ FIR ಹಾಕಿದ್ದಾರೆ, CWC ಅವರು ಎಷ್ಟು ಚೆನ್ನಾಗಿ ಈ ಕಾರ್ಯವೈಖರಿನ ಮಾಡ್ತಾ ಇದ್ದಾರೆ, ಅದೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು. ಬಟ್ ನಾನು ಅದನ್ನು ಜಡ್ಜ್ ಕೋರ್ಟ್ ಡಿಸಿಷನ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಆ್ಯಂಡ್ ಜಸ್ಟಿಸ್ ಸಿಗಲಿ ಅಂತ ನನಗೆ ಖಂಡಿತ ಭರವಸೆ ಇದೆ. ಜಸ್ಟಿಸ್ ಸಿಗತ್ತೆ ಅಂತ ಖಂಡಿತ ಭರವಸೆ ಇದೆ. ಪರ್ಸ್ನಲ್ ಆಗಿ ಒಬ್ಬ ಲೇಮನ್ ಆಗಿ ನನಗನ್ಸುತ್ತೆ, ನನಗೆ ಪರ್ಸ್ನಲಿ ಸೋನು ಗೊತ್ತಿರೋದ್ರಿಂದ ನನ್ನ ಪ್ರಕಾರ ನನಗೆ ಗೊತ್ತು ದಟ್ ಅದು ತಪ್ಪಿಲ್ಲ. ಬಟ್ ಅದು ನಡೆಯಲ್ಲ. ನನಗೆ ಗೊತ್ತಿರೋದ್ರಿಂದ ಅದು ಲಾ ಅಲ್ಲಿ ಹಂಗೆ ನಡೆಯಲ್ಲ. ನಾಳೆ ದಿನ ಯಾರ್ಯಾರು ಹೇಳ್ಬೋದು, ಇಲ್ಲ ನಮಗೆ ಗೊತ್ತು ಅಥವಾ ಏನಾರು ಆಗ್ಬೋದು. ಐ ಅಂಡರ್ಸ್ಟ್ಯಾಂಡ್. ಅದಕ್ಕೆ ಲೆಟ್ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್, ಓನ್ ಆ್ಯಕ್ಷನ್ಸ್. ಅದಾದಮೇಲೆ ನಾವು ಚರ್ಚೆ ಮಾಡೋಣ. ತುಂಬ ಪ್ರಶ್ನೆಗಳಿಗೆ ಅವಾಗ ಉತ್ತರ ಸಿಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.